ಓಕೆ. ಸೊ ಇನ್ನೊಂದ್ ಕಡೆ ನಾವು ನೋಡೋದಾದ್ರೆ ವಿನಯ್ ಹಾಗೂ ಕಾರ್ತಿಕ್ ಅವರ ಒಂದು ಫ್ರೆಂಡ್ಶಿಪ್ ಆಗಾಗ ಆನ್ ಆಗುತ್ತೆ, ಆಫ್ ಆಗುತ್ತೆ, ಟಾಸ್ಕ್ ಬಂದಾಗ ಜಗಳ ಆಗುತ್ತೆ, ಇದೆಲ್ಲ ಆಗುತ್ತೆ. ಬಟ್ ನಿನ್ನೆ ಎಪಿಸೋಡಲ್ಲಿ ನಾವೇನು ನೋಡಿದ್ವಿ ಅಂದ್ರೆ ಭಾನುವಾರದ ಎಪಿಸೋಡಲ್ಲಿ ನಿಮ್ಮೆಲ್ರಿಗೂ ಒಂದು ಆಕ್ಟಿವಿಟಿ ಏರಿಯಾದಲ್ಲಿ ಒಂದು ಟಾಸ್ಕ್ ಕೊಡ್ತಾರೆ ಸುದೀಪ್ ಸರ್, ಮಡಕೆ ಹೊಡೆಯುವಂಥದ್ದು. ಅಲ್ಲಿ ಕಾರ್ತಿಕ್ ಅವರು ಹೇಳ್ದಂತ ಮಾತು ಎಲ್ಲೋ ಒಂದ್ ಕಡೆ ಇದು ಇನ್ಮೇಲೆ ಈಕ್ವೇಶನ್ ಚೇಂಜ್ ಆಗುತ್ತೆ ಅಂತ ಅನ್ಸುತ್ತಾ? ಹುಡುಗರು ಜಗಳ ಆಡ್ತಾರೆ ಒಂದಾಗ್ತಾರೆ, ಜಗಳ ಆಡ್ತಾರೆ ಒಂದಾಗ್ತಾರೆ. ಬಟ್ ಹುಡುಗಿರಾಗಲ್ಲ, ಜಗಳ ಆಡಿದ್ರೆ ಅದು ಹಂಗೆ ಇರುತ್ತೆ, ಜಗಳ ಆಡ್ಕೊಂಡೇ ಹೋಗ್ತಾರೆ. ಒಬ್ರೊಬ್ರು ಕ್ಯಾರೆಕ್ಟರ್ ಮೇಲೂ ಡಿಪೆಂಡ್ ಆಗುತ್ತೆ. ಬಟ್ ಹುಡುಗರು ಅಂತ ಬಂದಾಗ 90% ಹುಡುಗರು ಜಗಳ ಆಡ್ತಾರೆ, ಒಂದಾಗ್ತಾರೆ. ಸೊ ಅದನ್ನು ಜಡ್ಜ್ ಮಾಡೋಕ್ಕೆ ನಾವು ಯಾರೂ ಅಲ್ಲ. ಫಸ್ಟ್ ಆಫ್ ಆಲ್ ಅದನ್ನು ಬಕೆಟ್ ಹಿಡಿಯೋದು ಅಂತೆಲ್ಲ ಜಡ್ಜ್ ಮಾಡೋಕ್ಕಾಗಲ್ಲ. ಐ ಗೆಸ್ ಅದೊಂದು ಸ್ಟೇಟ್ಮೆಂಟ್ ಕೊಟ್ಟಿರೋ ಸಂಗೀತ ಅವರು ಸ್ವಲ್ಪ ಯೋಚನೆ ಮಾಡಬೇಕಿತ್ತು. ಕೊಡೋಕ್ಕಿಂತ ಮುಂಚೆ, ಬಕೆಟ್ ಹಿಡಿಯೋದು ಅನ್ನೋಕ್ಕಿಂತ ಮುಂಚೆ ಅವರು ಫ್ರೆಂಡ್ಸು ಒಂದಾದರೂ ಟಾಸ್ಕಲ್ಲಿ ಅದಾದಮೇಲೆ ಅದು ಅವ್ರಿಗೆ ಬಿಟ್ಟಿರೋದು. ಅದರಿಂದ ಇವ್ರಿಗೆ ಪ್ರಾಬ್ಲಮ್ ಆಗಿದೆ ಅಂತಂದರೆ ಅದು ಅವ್ರ ಒಪಿನಿಯನ್ ಅಂತ ಅನ್ಕೊತೀನಿ ನಾನು.